ಲಲಿತ್ ಮೋದಿ ವಿಜಯ್ ಮಲ್ಯ ಹುಟ್ಟುಹಬ್ಬವನ್ನು ಲಂಡನ್ನಲ್ಲಿ ಆಚರಿಸಿದ್ರು. ನಂತರ ಒಂದು ವಿಡಿಯೋವನ್ನು ಹಂಚಿಕೊಂಡು ಅತಿದೊಡ್ಡ ಪರಾರಿಯಾಗಿರುವವರು ಅಂತ ಶೀರ್ಷಿಕೆಯನ್ನು ಕೊಟ್ಟಿದ್ರು. ಇದಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿ ಕೇಂದ್ರ ಸರ್ಕಾರ ಏನು ಮಾಡ್ತಾ ಇದೆ ಅನ್ನುವಂಥ ಪ್ರಶ್ನೆ ಕೂಡ ಎದ್ದಿತ್ತು. ಈ ಬೆನ್ನಲ್ಲೇ ಕಾನೂನು ಬಾಹಿರ ವ್ಯಕ್ತಿಗಳನ್ನು ದೇಶದಲ್ಲಿ ನ್ಯಾಯಕ್ಕಾಗಿ ಮರಳಿ ಕರೆತರಲು ಭಾರತ ಬದ್ಧವಾಗಿದೆ ಅಂತ ವಿದೇಶಾಂಗ ವ್ಯವಹಾರಗಳ ವಕ್ತಾರ ರಣಧೀರ್ ಅವರು ಹೇಳಿದರು. ಇದೀಗ ಲಲಿತ್ ಮೋದಿ ತಮ್ಮ ಹೇಳಿಕೆಗೆ ಕ್ಷಮೆ ಯಾಚಿಸಿದ್ದಾರೆ. ನನಗೆ ಅತ್ಯಂತ ಗೌರವ ಇರುವಂತಹ ಭಾರತ ಸರ್ಕಾರಕ್ಕೆ ನೋವುಂಟು ಮಾಡಿದರೆ ಕ್ಷಮೆ ಯಾಚಿಸ್ತೀನಿ. ನನ್ನ ಹಿಂದಿನ ಹೇಳಿಕೆಯನ್ನು ತಪ್ಪಾಗಿ ಅರ್ಥೈಸಲಾಗಿದೆ ಅಂತ ಹೇಳಿದ್ದಾರೆ. ಏನಪ್ಪ ಲಲಿತ್ ಮೋದಿ ಏನು ಗೌರ್ಮೆಂಟ್ ಆಫ್ ಇಂಡಿಯಾ ಜೊತೆ ಡೀಲ್ ಮಾಡ್ಕೊಂಬಿಟ್ಟಿದೆಯೋ ಏನು ಕತೆ ನಿಂದು? ಅವ್ರಿಗೆ ನೋವಾಗೋದಿದ್ರೆ ನಾನು ಕ್ಷಮೆ ಕೇಳ್ತೀನಿ ಅಂತ. ಆಗಿದ್ದು ನೋವು ನಮಗೆ ಕಣೋ ಕೋತಿ ಕಚಡ ತೊಗೊಂಬಂದು ನೀನು ನರೇಂದ್ರ ಮೋದಿ ಹೆಸರೋ ಅಥವಾ ಅಮಿತ್ ಶಾ ಹೆಸರೋ ಅಥವಾ BJP ಹೆಸರೋ ಕೇಂದ್ರ ಸರ್ಕಾರದ ಹೆಸರು ಹೇಳಲಿಲ್ಲ, ಭಾರತದ ಹೆಸರು ಹೇಳಿದ್ದಿದ್ದು. ಅಯೋಗ್ಯ ದೇಶಕ್ಕೆ ಅವಮಾನ. ಕೇಂದ್ರ ಸರ್ಕಾರಕ್ಕಲ್ಲ ನೀನು ಕ್ಷಮೆ ಕೇಳಬೇಕಾಗಿದ್ದಿದ್ದು. ನಿನ್ನ ಯೋಗ್ಯತೆಗೆ ಅಂಥ ಗೌರವ ಇದ್ದವನು, ನಿನ್ನ ಸರ್ಕಾರದ ಮೇಲೆ ಗೌರವ ಇದ್ದವನು ಬರೆಯ ಬಾಯಿ ಮುಚ್ಕೊಂಡು ಇಲ್ಲಿ ಬಂದು ಕಾನೂನು ಎದುರಿಸು, ನೋಡ್ತೀವಿ. ಅಲ್ಲಿ ಬಣ್ಣ ಹೊಡ್ಕೊಂಡು ಕೂದಲಿಗೆ ಬಟ್ಟೆ ಹಾಕೊಂಡು ಹೆಣ್ಮಕ್ಳ ಜೊತೆ ಓಡಾಡೋದಲ್ಲ, ಬಾಯಿಲಿ ಫೇಸ್ ಮಾಡು ಕೋರ್ಟನ್ನು. ಟ್ರಂಪ್ ರಷ್ಯಾ ಉಕ್ರೇನ್ ನಡುವೆ 4 ವರ್ಷದಿಂದ ನಡೀತಿರೋ ಯುದ್ಧ ಕೊನೆಗಾಣಿಸೋಕ್ಕೆ ಅಮೇರಿಕಾದ ಅಧ್ಯಕ್ಷ ಟ್ರೈ ಮಾಡ್ತಿದ್ದಾರೆ. ಇವತ್ತು ಅವ್ರೋಗಿ ಮೀಟ್ ಮಾಡಿದ್ರು. ಏನಪ್ಪ ಒಂದು 20 ಪಾಯಿಂಟಲ್ಲಿ ಒಂದು ಪೀಸ್ ಪ್ಲ್ಯಾನ್ ಹಾಕಿದ್ದೀವಿ, ಏನಂತೀಯ ಅಂತಂದರು. ಇವರು ಜೆಲೆನ್ಸ್ಕಿ ಅವರು ಇಟ್ಟರು ಒಂದು ಬಾಂಬನ್ನು. ಇದು ಒಂದು 50 ಇಯರ್ಸ್ ಮಿನಿಮಮ್ 50 ವರ್ಷ ಒಂದು ನಮಗೆ ಭದ್ರತಾ ಖಾತ್ರಿ ಕೊಟ್ಬಿಡಿ ನೀವು ಅಂತಂದರು. 50 ವರ್ಷ ಕೊಡ್ಬಿಡ್ತಾರೆ. ಈ ಜೆಲೆನ್ಸ್ಕಿ ಮಜಾ ತಗತ್ತಿಯ ಪಾರ್ಟಿ. ಆ ಕಡೆ ರಷ್ಯಾ ಅನ್ನೋರ್ಗೂ ಗೊತ್ತಾಗಿದೆ ಈ ಪಾರ್ಟಿ ಮಜಾ ತಗತ್ತಿದ್ದಾರೆ. ಯುರೋಪ್ನವ್ರು ಎತ್ತಿ ಕಟ್ಟಿ ಮಜಾ ನೋಡ್ತಿದ್ದಾರೆ. ಟ್ರಂಪ್ ಪಾಪ ಕೈ ಹಾಕ್ಬಿಟ್ಟು ಹಿಂಗೆ ತೆಗಿಯೋಂಗಿಲ್ಲ ಬಿಡೋಂಗಿಲ್ಲ, ಬಿಸಿ ತುಪ್ಪ ಬಾಯಿಗೆ ಹಾಕೊಂಬಿಟ್ಟಿದ್ದಾನೆ ಪಾಪ. ಉಗುಳಂಗೂ ಇಲ್ಲ ಹಿಡ್ಕೊಳ್ಳೋಂಗೂ ಇಲ್ಲ, ಸ್ಟೇಜಿಗೆ ಬಂದ್ಬಿಟ್ಟಿದೆ ಈಗ ಅದು. ಕರೆಕ್ಟ್. ಇದು ಕತೆ. ಎಲ್ಲ ಮಜಾ ತಗತ್ತಿರೋ ಯುದ್ಧ ಅದು, ಯಾರಿಗೂ ಬೇಕಿಲ್ಲ. ಹಾಂ. ಇನ್ನು ದೆಹಲಿ ಮತ್ತು ಉತ್ತರ ಭಾರತದ ಹೆಚ್ಚಿನ ಭಾಗಗಳಲ್ಲಿ ದಟ್ಟ ಮಂಜು ಆವರಿಸಿಕೊಂಡಿದೆ. ವಿಮಾನ ರೈಲು ಸಂಚಾರದಲ್ಲಿ ವ್ಯತ್ಯಯವಾಗಿದೆ. ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಒಟ್ಟು 128 ವಿಮಾನಗಳು ರದ್ದಾಗಿವೆ. ಗೋಚರತೆ ಕಡಿಮೆಯಾದ ಕಾರಣ 8 ವಿಮಾನಗಳನ್ನು ಬೇರೆ ಕಡೆಗೆ ತಿರುಗಿಸಿದ್ದಾರೆ. ಕೆಟ್ಟ ಹವಾಮಾನದಿಂದಾಗಿ ಇಂಡಿಗೋ ತನ್ನ 80 ವಿಮಾನಗಳನ್ನು ರದ್ದುಗೊಳಿಸಿದೆ. ಇದೇ ಪರಿಸ್ಥಿತಿ ಹಲವು ಕಡೆಗಳಲ್ಲಿ. ಅತ್ತ ಅಮೆರಿಕದಲ್ಲಿ 1800 ವಿಮಾನಗಳು ರದ್ದಾಗಿದ್ದು 22,000 ವಿಮಾನಗಳ ಹಾರಾಟದಲ್ಲಿ ವಿಳಂಬವಾಗಿದೆ. ಇದರ ಎಫೆಕ್ಟ್ ಬೇರೆ ದೇಶಗಳ ಏರ್ಪೋರ್ಟ್ನಲ್ಲಿ ಜನ ಪರದಾಡುವಂತಾಯಿತು. ಜೀನಿ ಸ್ಲಿಮ್ ತಗೊಳಕ್ಕೆ ಸ್ಟಾರ್ಟ್ ಮಾಡಿದ್ನು, ಅವಾಗ ಮಂತ್ಲಿ ಪೀರಿಯಡ್ಸ್ ಆಗ್ತಾ ಇದ್ದೀನಿ. PCOD ಪ್ರಾಬ್ಲಮ್ ನಾರ್ಮಲ್ ಆಗಿದೆ, ಥೈರಾಯ್ಡ್ ನಾರ್ಮಲ್ ಆಗಿದೆ. ಪೀರಿಯಡ್ಸ್ ಎಲ್ಲ 6 ಮಂತ್ ಆದ್ರೂ ಆಗ್ತಾ ಇದ್ದಿಲ್ಲ, ಇವಾಗ ರೆಗ್ಯುಲರ್ ಪೀರಿಯಡ್ಸ್ ಆಗ್ತಾ ಇದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 8 ತಿಂಗಳಲ್ಲಿ 55 kg ಸಣ್ಣ ಆಗಿದ್ದಾರೆ. ಜೀನಿ ಸ್ಲಿಮ್ ತಗೊಳ್ಳಿ, ಬೇಗ ಸಣ್ಣ ಆಗ್ತೀರಾ, ಫ್ಯಾಟ್ ಲಾಸ್ ಆಗ್ತದೆ. ಜೀನಿ ಸ್ಲಿಮ್ ನ ಯೂಸ್ ಮಾಡಿ 100% ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ಸಣ್ಣ ಆಗ್ತೀರಾ.